ಪ್ರದೀಪ್ ಎಂ ನಾಯ್ಕ್ ಇವರು ಭಟ್ಕಳ ತಾಲೂಕಿನ ಮಾವಳ್ಳಿ 2 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡ್ಸುಳ್ ಗ್ರಾಮದ ನಿವಾಸಿಯಾಗಿರುವ ಇವರು ಉಪವಲಯ ಅರಣ್ಯ ಅಧಿಕಾರಿ ಕಂ ಮೋಜಣಿದಾರರಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರವು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿನ ಇವರ ಗಣನೀಯ ಸಾಧನೆಯನ್ನು ಗುರುತಿಸಿ 2024ನೇ ಸಾಲಿನ ಮುಖ್ಯಮಂತ್ರಿಗಳ ಪದಕವನ್ನು ದಿನಾಂಕ 8/10/2025ರಂದು ಪೂರ್ವಾಹ್ನ 11 ಗಂಟೆಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಪದಕ ಪ್ರದಾನ ಮಾಡಿ ಗೌರವಿಸಿದ್ದಾರೆ. ಪ್ರದೀಪ್ ನಾಯ್ಕ್ ಅವರು ತುಂಗಾ ಜಲಾಶಯ ಪ್ರದೇಶದ 3175 ಎಕರೆ 19 ಗುಂಟೆ ಭೂಮಿಯನ್ನು ರಕ್ಷಿತ ಅರಣ್ಯವೆಂದು ಘೋಷಿಸಲು ಪ್ರಸ್ತಾವನೆಗೆ ಬೇಕಾದ ನಕ್ಷೆಯ ಕಂದಾಯ ದಾಖಲೆಗಳು ಮತ್ತು ಕರಡು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಿ ಅದು ಹೊರಡಿಸಲು ಕಾರಣರಾಗಿದ್ದಾರೆ. ಸಾಗರ ವಿಭಾಗದ ಕರಡು ಕಾರ್ಯಯೋಜನೆ ಸಿದ್ಧಪಡಿಕೆಗೆ ಅಗತ್ಯವಾದ ಕ್ಷೇತ್ರ ವಿವರಗಳನ್ನು ಸಂಗ್ರಹಿಸಿ ನಕ್ಷೆಗಳನ್ನು ತಯಾರಿಸಿ ಯೋಜನೆಯನ್ನು ಅಧಿಕಾರಸ್ಥ ಸಮಿತಿಯ ಮುಂದೆ ಮಂಡಿಸುವವರೆಗಿನ ತಾಂತ್ರಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಹಾಗೂ ಮತ್ತಿಕೊಪ್ಪ ಸೇರಿದಂತೆ 8ಕ್ಕೂ ಹೆಚ್ಚು ಅರಣ್ಯ ಬ್ಲಾಕ್ಗಳಿಗೆ ಸಂಬಂಧಿಸಿದಂತೆ ಜಿಯೋ ರೆಫರೆನ್ಸ್ ನಕ್ಷೆಗಳನ್ನು ತಯಾರಿಸಿದ್ದಾರೆ. ಅಲ್ಲದೆ ಐಎಸ್ ತಂತ್ರಾಂಶದಲ್ಲಿ 433 ಅಧಿಸೂಚಿತ ಅರಣ್ಯದ ಅಧಿಸೂಚನೆಗಳನ್ನು ಅಪ್ಲೋಡ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರ ಈ ಸೇವೆಯು ಅರಣ್ಯ ತಾಂತ್ರಿಕ ನಿರ್ವಹಣೆಗೆ ಗಣನೀಯ ಕೊಡುಗೆ ನೀಡಿದೆ. ಪ್ರದೀಪ್ ನಾಯ್ಕ್ ಇವರ ಈ ಸಾಧನೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರ ಉಪಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಮಾಡಿದೆ. ಇವರು ಕೋಡ್ಸುಳ ನಿವಾಸಿಯಾದ ಮಾಸ್ತಪ್ಪ ನಾಯ್ಕ್ ಮತ್ತು ಗೌರಿ ನಾಯ್ಕ್ ದಂಪತಿಯ ಪುತ್ರರಾಗಿದ್ದಾರೆ.